ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರ ತಿಮ್ಮಾಪುರದವರೆಲ್ಲರಿಗೂ ಕೂಡ ವಂದಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ದೇವರು ನಿಮ್ಮೆಲ್ಲರನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ. ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಕ್ವಿಕ್ಕಾಗಿ ಯಾರಾದ್ರು ನೆನಪು ಮಾಡ್ತೀರಾ? ನೀನು ನನ್ನನ್ನು ಇನ್ನೂ ಅರಿತುಕೊಳ್ಳಲಿಲ್ಲವೇ? ಹಲ್ಲೆಲೂಯಾ. ಯಾರು ಅರಿತುಕೊಳ್ಳಲಿಲ್ಲ ರೀ? ಫಿಲಿಪ್ಪನು ಅರಿತುಕೊಳ್ಳಲಿಲ್ಲ, ಅಂದ್ರೆಯನು ಅರಿತುಕೊಂಡ. ಯಾಕೆ ಹೇಳ್ರಿ? ಫಿಲಿಪ್ಪನು ಕೆಲವು ಸಂದರ್ಭದಲ್ಲಿ ಸಂದೇಹ ಪಟ್ಟ. ಫಿಲಿಪ್ಪನು ದೇವರು ಅದ್ಭುತ ಮಾಡಿದಾಗಲೂ ಕೂಡ ಆತನನ್ನ ದೇವರು ಎಂಬುದಾಗಿ ನೆನೆಸಲಾರದಂತ ಒಂದು ಸ್ಥಿತಿಗೆ ಜಾರಿ ಹೋದ. ಆದ್ರೆ ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಅಂದ್ರೆಯನು ಯೇಸು ಸ್ವಾಮಿಯ ಬಳಿಗೆ ತನ್ನ ಸಹೋದರನಾಗಿರುವಂತ ಪೇತ್ರನನ್ನ ಮತ್ತು ಚಿಕ್ಕ ಮಗುವನ್ನ, ಅದೇ ರೀತಿಯಾಗಿ ಗ್ರೀಕರನ್ನು ಕೂಡ ಯೇಸುವಿನ ಬಳಿಗೆ ನಡೆಸಿದನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಬಂದಿದ್ದಾನೆ ಎನ್ನುವಂತ ವಿಷಯವನ್ನು ತಿಳಿದುಕೊಂಡ ಮೇಲೆ ಇತರರಿಗೂ ಕೂಡ ನಾವು ಸುವಾರ್ತೆಯನ್ನು ತಿಳಿಸುವಂತ ಮಕ್ಕಳಾಗಬೇಕು. ಹಲ್ಲೆಲೂಯಾ. ಪರಲೋಕವನ್ನ ಯೇಸು ಸ್ವಾಮಿ ಪರಿಚಯ ಮಾಡಿಸಿದ್ದಾನೆ. ಇಲ್ಲಿರ್ತಕ್ಕಂಥ ಅನೇಕರಿಗೆ ಇನ್ನು ಪರಲೋಕದ ಕುರಿತಾಗಿರುವಂತ ಅವಗಾಹನೆ ಇಲ್ಲ. ಅವರಿಗೆ ನಾವು ಪರಲೋಕವನ್ನ ಪರಿಚಯಿಸುವಂತವರು ಆಗಬೇಕು. ಆತ್ಮಗಳನ್ನ ಗೆಲ್ಲುವಂತ ಮಕ್ಕಳು ನಾವು ಆಗ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಒಂದು ವಿಷಯವನ್ನು ನಾವು ಧ್ಯಾನ ಮಾಡೋಣ. ಮುಂದಿನ ವಾರದಿಂದ ಪ್ರಾರ್ಥನೆ ಅಂದ್ರೆ ಏನು, ಪ್ರಾರ್ಥನೆ ಯಾಕೆ ಮಾಡಬೇಕು, ಪ್ರಾರ್ಥನೆಯಿಂದ ಆಗುವಂತ ಲಾಭಗಳೇನು, ಭಕ್ತರು ಮಾಡಿದಂತ ಪ್ರಾರ್ಥನೆಯನ್ನ ದೇವರು ಕೇಳಿ ಯಾವ ರೀತಿಯಾಗಿ ಆಶೀರ್ವಾದ ಮಾಡಿದ್ನು ಎನ್ನುವಂತ ಒಂದು ಶೀರ್ಷಿಕೆ ಬಹಳ ಅನೇಕವಾಗಿರ್ತಕ್ಕ ಒಂದು ಸುಮಾರು ವಾರಗಳವರೆಗೆ ಆ ವಾಕ್ಯವನ್ನು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮುಂದಿನ ವಾರದಿಂದ ಪ್ರಾರ್ಥನೆಯ ಬಗ್ಗೆ. ಇವತ್ತಿನ ದಿನ ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ ಕೊನೆಯ ವಾಕ್ಯ 33ನೇ ವಾಕ್ಯ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನ ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ನೀನು ಭಯ ಪಡಬೇಡ, ನೀನು ಧೈರ್ಯವುಳ್ಳವನಾಗಿ ಜೀವಿಸು, ನೀನು ಆತಂಕ ಪಡಬೇಡ, ನೀನು ದಿಗ್ಭ್ರಮೆಗೊಳ್ಳಬೇಡ, ನೀನು ಅಳಬೇಡ, ಅಂಜಬೇಡ, ಅಳುಕಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಯಾಕಂದ್ರೆ ನಾನು ಲೋಕವನ್ನ ಜಯಿಸಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಆದ್ರೆ ನಾನು ಲೋಕವನ್ನ ಜಯಿಸಿದಂತ ದೇವರಾಗಿದ್ದೇನೆ ಎಂಬುದಾಗಿ ದೇವರು ಏನ್ ಮಾಡ್ತಾ ಇದ್ದಾನ್ರಿ? ತನ್ನ ಶಿಷ್ಯರಾಗಿರ್ತಕ್ಕಂಥ, ತನ್ನ ಮಕ್ಕಳಾಗಿರ್ತಕ್ಕಂಥ ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಮಗೆ ಅನೇಕವಾಗಿರ್ತಕ್ಕಂಥ ವಿಷಯಗಳು, ಅನೇಕವಾಗಿರ್ತಕ್ಕಂಥ ಸಂದರ್ಭಗಳು ನಮಗೆ ಭಯವನ್ನ ತಂದಾಗ್ತಾ ಇರ್ತವೆ. ಅಯ್ಯೋ, ನಮ್ಮ ಜೀವಿತ ಹೀಗಾದ್ರೆ ಹೇಗೆ, ನಮ್ಮ ಭವಿಷ್ಯತ್ ಹೀಗಾದ್ರೆ ಹೇಗೆ, ಮುಂದೆ ನಮ್ಮ ಜೀವಿತದಲ್ಲಿ ನಮ್ಮನ್ನ ಆದುಕೊಳ್ಳುವಂತವ್ರು ಯಾರು ಇರೋದಿಲ್ವಾ, ನಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ನಷ್ಟ ಆಗಬಾರ್ದಂತೇಳಿ ಅಂದುಕೊಂಡಿದೀವಿ. ಆದ್ರೆ ನಮ್ಮ ಜೀವಿತದಲ್ಲಿ ನಷ್ಟವೇ ಆಯ್ತು. ನಮ್ಮ ಜೀವಿತದಲ್ಲಿ ಸಂತೋಷ ಬರುತ್ತೆ ಎಂಬುದಾಗಿ ನಾವು ನೆನೆಸಿದ್ವಿ, ಆದ್ರೆ ನಮ್ಮ ಜೀವಿತದಲ್ಲಿ ದುಃಖವೇ ಬಂತು. ನಮ್ಮ ಜೀವಿತದಲ್ಲಿ ಒಳ್ಳೆಯ ಕಾರ್ಯಗಳು ಆಗ್ತವೆ ಅಂತೇಳಿ ನೆನೆಸಿದ್ವಿ, ಆದ್ರೆ ನಮ್ಮ ಜೀವಿತದಲ್ಲಿ ಕೆಟ್ಟ ಕಾರ್ಯಗಳೇ ನಡೀತಾ ಇದೆ. ನನ್ನ ಜೀವಿತದಲ್ಲಿ ಎಲ್ಲ ಮೇಲಾಗುತ್ತೆ ಅಂತೇಳಿ ನೆನೆಸಿದೆ, ಆದ್ರೆ ಕೇಡೇ ಆಗ್ತಾ ಇದೆಯಲ್ಲ ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಭಕ್ತರ ಜೀವಿತದಲ್ಲಿ ಕಾರ್ಯಗಳು ನಡೀತಾ ಇರಬೇಕಾದ್ರೆ ದೇವರು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರಿ, ಲೋಕದಲ್ಲಿ ಸಂಕಟ ಇದೆ, ಆದ್ರೆ ನಾನು ಲೋಕವನ್ನ ಜಯಿಸಿದ್ದೇನೆ, ನಿಮಗೆ ಮನಃಶಾಂತಿಯನ್ನ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಎಲ್ಲರಿಗೂ ಸಂಕಟ ಇದೆ ಈ ಲೋಕದಲ್ಲಿ. ಶ್ರೀಮಂತನಾದ್ರೂ ಆತನಿಗಿರ್ತಕ್ಕಂಥ ವ್ಯಾಧಿಗಳು, ಬಾಧೆಗಳು ಇದ್ದಾವೆ. ಬಡವನಾದ್ರೂ ಆತನಿಗಿರ್ತಕ್ಕಂಥ ಕೊರತೆ, ನಷ್ಟಗಳು ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ದೇವರ ನಂಬಿದಂತ ಮಗನಾಗಿರ್ತಕ್ಕಂಥ, ಮಗಳಾಗಿರ್ತಕ್ಕಂಥ
ಆಗಿರ್ತಕ್ಕಂಥ ನಿನಗೆ ದೇವರೊಂದು ಅಭಯವನ್ನ, ದೇವರೊಂದು ವಿಶ್ವಾಸವನ್ನು ಕೊಡ್ತಾ ಇದ್ದಾನೆ. ಆತನು ನಿನ್ನ ಸಂಗಡ ಇರುವಾಗ ಯಾವುದನ್ನು ನೀನು ನಷ್ಟಪಟ್ಟಿದೆಯೋ ಪುನಃ ಆತನು ಕಟ್ಟಿಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ತಿರುಗಿ ನಾನು ಕಟ್ಟಿಕೊಡ್ತೀನಿ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರಾಗಿದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದಾವೀದನ ಕುರಿತಾಗಿ ನಿಮಗೆ ಕೆಲವರಿಗೆ ಇನ್ನು ಸರಿಯಾದ ರೀತಿಯಲ್ಲಿ ಗೊತ್ತಿರ್ಲಿಕ್ಕಿಲ್ಲ, ಕೆಲವೊಬ್ಬರಿಗೆ ಚೆನ್ನಾಗಿ ನಿಮಗೆ ಗೊತ್ತಿರಬಹುದು. ದಾವೀದನ ಜೀವಿತವನ್ನು ನಾವು ನೋಡುವಾಗ ಅವನು ಹುಟ್ಟಿದಂದಿನಿಂದ ಹಿಡಿದು ಬಹಳ ಶ್ರಮೆಯನ್ನ, ಸಂಕಟವನ್ನ, ಅವಮಾನವನ್ನ ಅನುಭವಿಸಬೇಕಾಗಿ ಬಂತು. ಅವನ ಹುಟ್ಟೆ ಒಂದು ರೀತಿಯಲ್ಲಿ ಬಹಳ ರೀತಿಯಲ್ಲಿ ಕುಟುಂಬಕ್ಕೆ ನೋವನ್ನ ತರುವಂತ ರೀತಿಯಲ್ಲಿ ಇತ್ತು ಪ್ರಿಯರೇ. ಯಾಕಂದ್ರೆ ಯಾರು ಕೂಡ ಸೇರಲಾರದಂತ ಪರಿಸ್ಥಿತಿ ದಾವೀದನಿಗೆ ಇತ್ತು ಎಂಬುದಾಗಿ ಸತ್ಯವೇದವನ್ನ ಓದಿದಾಗ ನಮಗೆ ಗೊತ್ತಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆ ದಾವೀದನನ್ನ ದೇವರು ಏನ್ ಮಾಡಿದರಿ ನೋಡಿ, ದಾವೀದನನ್ನ ಆರಿಸಿಕೊಂಡ. ನನಗೆ ನಿನ್ನ 7 ಜನ ಅಣ್ಣಂದ್ರು ಬೇಕಾಗಿಲ್ಲ. ಅವರು ಹೆಂಗಿರ್ಬೋದು, ಹ್ಯಾಂಡ್ಸಮ್ ಆಗಿರ್ಬೋದು, ಅವ್ರು ಗಟ್ಟಿ ಮುಟ್ಟಾಗಿ ಇರ್ಬೋದು, ಅವರು ಸೈನಿಕರಾಗಿ ಇರ್ಬೋದು, ಆದ್ರೆ ರಾಜನಾಗುವುದಕ್ಕೆ ನನಗೆ 14 ವರ್ಷದ ದಾವೀದನೇ ಬೇಕು ಎಂಬುದಾಗಿ ದೇವರು ಯಾರನ್ನು ಆರಿಸಿಕೊಂಡ? ದಾವೀದನನ್ನ ಆರಿಸಿಕೊಂಡ ಪ್ರಿಯರೇ. ಹಲ್ಲೆಲೂಯಾ. ದೇವರು ದಾವೀದನನ್ನ ಕರೆದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದಾವೀದನು ಆತನು ಕುರಿಗಳನ್ನು ಕಾಯ್ತಾ ಇರಬೇಕಾದ್ರೆ ಕುರಿಯ ಅಟ್ಟಿಯಲ್ಲಿ ಕರಡಿಗಳಾಗಲಿ, ತೋಳಗಳಾಗಲಿ, ಸಿಂಹಗಳಾಗಲಿ, ಹುಲಿಗಳಾಗಲಿ ಯಾವುದಾದ್ರೂ ಪ್ರಾಣಿ ಕುರಿಗಳನ್ನು ತಿನ್ನುವುದಕ್ಕೆ ಬಂದಂತ ಸಂದರ್ಭದಲ್ಲಿ ಅವುಗಳನ್ನು ಎಳೆದುಕೊಂಡು ಹೋಗ್ತಾ ಇರಬೇಕಾದ್ರೆ ದಾವೀದನು ಚಿಕ್ಕ ವಯಸ್ಸಿನ 14 ವರ್ಷ 15 ವರ್ಷದ ದಾವೀದ ಏನ್ ಮಾಡ್ತಾ ಇದ್ದಾರೆ, ಹೋಗಿ ಆ ಸಿಂಹದ ಬಾಯಿಯನ್ನ ತೆಗೆದು ಆ ಒಂದು ಕುರಿಮರಿಯನ್ನು ಎಳ್ಕೊಂಡು ಬರ್ತಾ ಇದ್ದ. ಅಂತ ಶಕ್ತಿ ದಾವೀದನಿಗೆ ಎಲ್ಲಿಂದ ಬಂತು? ದಾವೀದನು ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಟ್ಟಂತ ವ್ಯಕ್ತಿಯಾಗಿದ್ದ ಪ್ರಿಯರೇ. ಹಲ್ಲೆಲೂಯಾ. ದಾವೀದನ ಜೀವಿತ ಒಂದು ಕಡೆ ಬಹಳ ಸುಂದರವಾಗಿ ಕಾಣ್ತಾ ಇದೆ, ಇನ್ನೊಂದು ಕಡೆ ಬಹಳ ಕಷ್ಟಕರವಾದಂತ ದಾರಿಯ ಮಧ್ಯದಲ್ಲಿ ದಾವೀದನು ಹಾದು ಹೋಗ್ಬೇಕಾಗಿ ಬಂತು ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾ ಇದ್ದಾನೆ, ಲೋಕದಲ್ಲಿ ನಿಮಗೆ ಸಂಕಟ ಇದೆ, ಶೋಧನೆ ಇದೆ, ಅನೇಕವಾದ ಬಾಧೆ ಇದೆ, ಆದ್ರೆ ಧೈರ್ಯವಾಗಿರಿ, ನಾನೇ ಲೋಕವನ್ನ ಜಯಿಸಿದ್ದೇನೆ. ಈ ಲೋಕವನ್ನ ಜಯಿಸಬೇಕಂತೇಳಿ ಎಷ್ಟೋ ಶರಣರು, ಸಂತರು, ಅನೇಕವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂದುಕೊಂಡಾಗ ಲೋಕವನ್ನ ಯಾರಿಂದಲೂ ಕೂಡ ಜಯಿಸೋದಕ್ಕೆ ಆಗಲಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನ ಜಯಿಸಿದಂತ ದೇವರು ಒಬ್ಬೇ ಒಬ್ಬ ಆತನು ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ಮನುಷ್ಯರಿಂದಲೂ ಆಗದ ಕಾರ್ಯವನ್ನ ಮಾಡಿದಂತ ಆತನಾಗಿದ್ದಾನೆ. ಮರಣದ ಕೊಂಡಿಯನ್ನು ಮುರಿದಂತ ದೇವರು ಆತನಾಗಿದ್ದಾನೆ. ತಿರುಗಿ ಎದ್ದು ಬಂದ ಆತನಾಗಿದ್ದಾನೆ. ಅದರ ಸಲುವಾಗಿ ನಮಗಿರುವಂತ ಧೈರ್ಯ ಏನಂದ್ರೆ, ನನ್ನ ದೇವರು ನನ್ನನ್ನ ಎಲ್ಲಾ ಇಕ್ಕಟ್ಟುಗಳಿಂದ ಬಿಡಿಸುವವನಾಗಿದ್ದಾನೆ. ಎಂತಹ ಇಕ್ಕಟ್ಟು ಬಂದರು, ಎಂತಹ ಬಾಧೆ ಬಂದರು, ನನ್ನನ್ನು ಬಿಡಿಸುವುದಕ್ಕೆ ನನ್ನ ದೇವರು ನನಗೆ ಸಹಾಯಕನಾಗಿ ನಿಂತಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳಾದಂಥವರಿಗೆ ಇಂಥ ಬಲಹೀನತೆಯ ಜೀವಿತದಲ್ಲಿ ಹಾದು ಹೋಗ್ಬೇಕಾದ್ರೆ ಅವ್ರು ಏನ್ ಮಾಡಬಾರ್ದ್ರಿ, ಕೆಲವೊಂದು ಸಂದರ್ಭಗಳನ್ನ, ಕೆಲವೊಂದು ಕ್ಲಿಷ್ಟವಾದ ಪರಿಸ್ಥಿತಿಗಳನ್ನು ನೋಡಿ ಅವುಗಳಿಗೆ ಹೆಚ್ಚಿನ ಶಕ್ತಿ ಕೊಟ್ರೆ ನೀನೇನಾಗ್ತೀಯಾ? 24:10 ಜ್ಞಾನೋಕ್ತಿಗಳ ಪುಸ್ತಕವನ್ನು ನೋಡಿದಾಗ, ಇಕ್ಕಟ್ಟಿನ ದಿನಗಳಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಕೂಡ ಇಕ್ಕಟ್ಟೆ ಅಂತೇಳಿ ಇರುತ್ತೆ ವಾಕ್ಯಲ್ಲಿ. ಇದೇನಾ? ನೋಡ್ರಿ ಒಂದ್ಸರಿ ಓದ್ರಿ. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಕೂಡ ಇಕ್ಕಟ್ಟಿನ ದಿನಗಳು ಇರ್ತವೆ. ಆ ದಿನಗಳಲ್ಲಿ ನೀನು ಧೈರ್ಯದಿಂದ ಇರಬೇಕು. ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನನ್ನ ದೇವರು ನನಗೆ ಜೊತೆಯಾಗಿ ಇದ್ದಾನೆ. ನಾನು ಯಾವ ದೇವರನ್ನು ನಂಬಿದ್ದೇನೋ ಆ ದೇವರು ನನಗೆ ಬಲವನ್ನ, ಶಕ್ತಿಯನ್ನ, ಆರೋಗ್ಯವನ್ನು, ನವದಾದ ಚೈತನ್ಯವನ್ನ ಕೊಡುವಂತ ದೇವರಾಗಿದ್ದಾನೆ. ಕಲ್ಲುಗಳನ್ನೇ ರೊಟ್ಟಿಯಾಗಿ ಮಾರ್ಪಡಿಸುವಂತ ದೇವರು ನನ್ನ ದೇವರು. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ಮಾಡುವಂತ ದೇವರು ನನ್ನ ದೇವರು ಎಂಬುದಾಗಿ ನಾವು ಧೈರ್ಯವನ್ನ ತೆಗೆದುಕೊಳ್ಬೇಕು ಪ್ರೇರೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ದಾವೀದನಿಗೆ ಮೊದಲನೇ ಸಮುವೇಲನ ಗ್ರಂಥ 30ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಂತಹ ಕಷ್ಟ ಬರುತ್ತೆ ಅಂದ್ರೆ ದಾವೀದನು ಸ್ವಂತ ಮಾವನಿಂದ ಏನ್ ಮಾಡ್ತಾ ಇದ್ದಾನ್ರಿ, ಓಡಿಸಲ್ಪಡ್ತಾ ಇದ್ದಾನೆ. ಅಂದ್ರೆ ಸ್ವಂತ ಮಾವನೇ ಅಳಿಯನನ್ನ ಕೊಲ್ಲಬೇಕು ಎನ್ನುವಂತ ಯೋಚನೆ ಇಟ್ಟುಕೊಂಡವನಾಗಿ, ದಾವೀದನನ್ನ ನಾಶ ಮಾಡಬೇಕು ಎಂಬುದಾಗಿ ತನ್ನ ರಾಜ್ಯದಿಂದ ಹೊರಗಡೆ ಆಗ್ತಾ ಇರಬೇಕಾದ್ರೆ ದಾವೀದನು ಅಡವಿಯಲ್ಲಿ ಹೋಗಿ ತನ್ನದೇ ಆಗಿರ್ತಕ್ಕಂಥ ಸೈನ್ಯವನ್ನ ಕಟ್ಟಿ
ಕಟ್ಟಿಕೊಂಡ ದಾವೀದನ ಬಳಿಯಲ್ಲಿ 600 ಜನರು ಸೈನಿಕರಿದ್ರು ಪ್ರಿಯರೇ. ಹಲ್ಲೆಲೂಯಾ. ಎಲ್ಲಿ ದಾವೀದನು ಕಾಣ್ತಾನೋ ಆ ದಾವೀದನನ್ನ ಸಾಯಿಸಬೇಕು ಎನ್ನುವಂತ ತೀರ್ಪು, ಒಂದು ರಾಜಾಜ್ಞೆಯನ್ನ ಸೌಲ ರಾಜನ ಏನ್ ಮಾಡಿದ್ದ, ತೀರ್ಪನ್ನು ಕೊಟ್ಟಿದ್ದ ಪ್ರಿಯರೇ. ಎಲ್ಲಿ ದಾವೀದನು ಕಾಣ್ತಾನೋ ಅವನ ನನಗೆ ತಂದೊಪ್ಪಿಸಿದ್ರೆ ನಾನು ನಿಮಗೆ ಏನ್ ಮಾಡ್ತೀನಿ, ಬಹುಮಾನವನ್ನ ಕೊಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ದಾವೀದನು ಹಿಂಗೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಚಿಕ್ಲಗ್ ಎನ್ನುವಂತ ಒಂದು ಪ್ರಾಂತಕ್ಕೆ ಬರ್ತಾನೆ ಪ್ರಿಯರೇ. ಆ ಊರಿನ ಹೆಸರೇನು, ಪಟ್ಟಣದ ಹೆಸರೇನು, ಚಿಕ್ಲಗ್. ಓದ್ತೀರಾ? 30ನೇ ಮೊದಲನೇ ವಾಕ್ಯ ಓದ್ರಿ. ಯಾವ ಊರಿ ಅದು? ಚಿಕ್ಲಗ್. ಹೆಸರೇನು? ಚಿಕ್ಲಗ್. ಯಾವ್ದಾದ್ರು ಅನ್ಕೊಳ್ರಿ ನೀವು. ಒಂದು ಊರನ್ನ ದಾವೀದನು ಮುಟ್ಟಿದ್ದಾನೆ. ಆ ಚಿಕ್ಲಗ್ ಊರನ್ನ ದಾವೀದನು ಮುಟ್ಟಿದ ಮೇಲೆ ಆ ಚಿಕ್ಲಗ್ ಊರಿನಲ್ಲಿ ದಾವೀದನು ಏನು ಕಾರ್ಯಗಳನ್ನ ಮಾಡಿದಾನಂದ್ರೆ, ಅಲ್ಲಿ ದಾವೀದನ ಹೆಂಡತಿಯರು ಮತ್ತು ದಾವೀದನ ಕಡೆ ಇರುವಂತ ಸೈನಿಕರು ಎಲ್ಲರೂ ಕೂಡ ಆ ಒಂದು ಕ್ಯಾಂಪೋಪಾದಿಯಲ್ಲಿ ಆ ಊರಿನಲ್ಲಿ ಸೆಟಲ್ಡ್ ಆಗಿದ್ದಾರೆ ಪ್ರಿಯರು. ಯಾರ್ಯಾರಿದ್ದಾರೆ? ದಾವೀದನ ಮನೆಯವರಿದ್ದಾರೆ, ದಾವೀದನ ಸೈನಿಕರು ಇದ್ದಾರೆ, ಸೈನಿಕರ ಕುಟುಂಬದವರು, ಹೆಣ್ಣು ಮಕ್ಕಳು, ಅವರ ಸೊತ್ತು, ಅವರಿಗಿರುವಂತ ಬೆಳ್ಳಿ ಬಂಗಾರ ಎಲ್ಲವೂ ಕೂಡ ಎಲ್ಲಿದೆ? ಚಿಕ್ಲಗ್ ಎನ್ನುವಂತ ಊರಿನಲ್ಲಿದೆ ಪ್ರಿಯರೇ. ಹಲ್ಲೆಲೂಯಾ. ದಾವೀದನು ಚಿಕ್ಲಗ್ ಎನ್ನುವಂತ ಊರನ್ನ ಮುಟ್ಟಿದಾಗ ನೋಡ್ತಾ ಇದ್ದಾನೆ, ಚಿಕ್ಲಗ್ ಎನ್ನುವಂತ ಊರನ್ನ. ಚಿಕ್ಲಗ್ ಎನ್ನುವಂತ ಊರು ಎಲ್ಲ ಏನಾಗಿದೆ ರೀ? ಸುಟ್ಟು ಹೋಗಿದೆ ಪ್ರಿಯರೇ. ಏನಾಗಿದೆ? ಸುಟ್ಟು ಹೋಗಿದೆ. ಅಲ್ಲಿ ಯಾರು ಕೂಡ, ಇವ್ರಿಗೆ ಯಾರು ಬೇಕಾಗಿದ್ರು ತಮ್ಮ ಮನೆಯವರು, ಯಾರು ಕೂಡ ಅವ್ರಿಗೆ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ಅವಾಗ ಹೆಂಗಾಗ್ಬಾರ್ದ್ರಿ ಪರಿಸ್ಥಿತಿ? ಹಲ್ಲೆಲೂಯಾ. ನಿನ್ನ ಯಾರನ್ನ ನಂಬಿಕೊಂಡಿದೀಯ ಅವರೇ ನಿನ್ನ ಜೀವಿತದಲ್ಲಿ ಇಲ್ಲ ಅಂದ ಮೇಲೆ ನಿನಗೆ ಹೆಂಗಾಗ್ಬಾರ್ದು ಪರಿಸ್ಥಿತಿ? ಹಲ್ಲೆಲೂಯಾ. ಹೆಂಡತಿಯರಿಲ್ಲ, ಕುಟುಂಬದವರಿಲ್ಲ, ಸೈನಿಕರಿಲ್ಲ, ಸೈನಿಕರ ಕುಟುಂಬದವರು ಕಾಣಿಸ್ತಾ ಇಲ್ಲ. ಎಲ್ಲರೂ ಮಕ್ಕಳನ್ನ ಮೊದಲುಗೊಂಡು ಅಮಾಲೇಕ್ಯರು, ಶತ್ರುಗಳು ಬಂದು ಇವ್ರನ್ನ ಏನ್ ಮಾಡಿದಾರೆ? ಕರೆದುಕೊಂಡು ಸರಿಯಾಗಿ ಒಯ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಅಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ 6ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದಾವೀದನ ಕಡೆ ಇರುವಂತವರು ದಾವೀದನನ್ನ ಕಲ್ಲು ತಗೊಂಡು ಸಾಯಿಸಬೇಕಂತೇಳಿ ಏನ್ ಮಾಡಿದಾರೆ? ಅಂದುಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಹೇಳ್ರಿ? ದಾವೀದನ ಸಂಗಡ ಬಂದ ಕಾರಣಕ್ಕಾಗಿಯೇ ನಮ್ಮ ಕುಟುಂಬದವರೆಲ್ಲರೂ ಈಗ ಸರಿಯಾಗಿ ಅಮಾಲೇಕ್ಯರ ಕೂಡ ಹೋಗಬೇಕಾಯ್ತು ಎಂಬುದಾಗಿ. ಹಲ್ಲೆಲೂಯಾ. ಆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಅಂತಹ ಸಂದರ್ಭದ ಮಧ್ಯದಲ್ಲಿ ಕೂಡ ದಾವೀದನು ತನಗೆ ತಾನೇ ಧೈರ್ಯವನ್ನ ಹೇಳಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲಗೆ ಪ್ರಿಯರೇ, ಮನುಷ್ಯರನ್ನ ಆದುಕೊಳ್ಳುವುದಕ್ಕಿಂತ ದೇವರನ್ನ ಆದುಕೊಳ್ಳುವುದು ಎಷ್ಟೋ ಮೇಲು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದಾವೀದನು ಮನುಷ್ಯರನ್ನ ಆದುಕೊಳ್ತಾ ಇಲ್ಲ. ಯಾರನ್ನ ಆದುಕೊಳ್ತಾ ಇದ್ದಾನೆ? ಯಾರನ್ನ ಆದುಕೊಳ್ತಾ ಇದ್ದಾನೆ? ದೇವರನ್ನ ಆದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. 7ನೇ ವಾಕ್ಯದಿಂದ ಓದ್ರಿ ಒಂದ್ಸಾರಿ. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನ ಬಲಪಡಿಸಿಕೊಂಡು. ಹಲ್ಲೆಲೂಯಾ. ಇಂಥ ಪರಿಸ್ಥಿತಿಗಳು ಬಂದಾಗ ನಾವೇನ್ ಮಾಡ್ತೀವಿ? ಎಲ್ಲೇದನ ದೇವರು? ಎಲ್ಲೇದನ? ಏನಂತೇಳಿ ನಾವು ನಂಬಿದೇವಪ್ಪ, ಏನೋ ಅದ್ಭುತ ಮಾಡ್ತಾನೆ ಅಂತೇಳಿ ನಂಬಿದ್ವಿ. ಏನಪ್ಪ ಈ ಕಷ್ಟಗಳು ಅಂತೇಳಿ ಕೆಲವು ಜನರು ಏನ್ ಮಾಡ್ತಾ ಇರ್ತಾರೆ, ಆ ಕಷ್ಟಗಳನ್ನು ನೋಡಿ ಏನ್ ಮಾಡ್ತಾ ಇರ್ತಾರೆ? ಬಳಲಿ ಹೋಗ್ತಾ ಇರ್ತಾರೆ. ಆದ್ರೆ ದಾವೀದನನ್ನು ನೋಡ್ತಾ ಇದ್ದೇವೆ, ದಾವೀದನು ದೇವರಲ್ಲಿ ತನ್ನನ್ನು ತಾನೇನ್ ಮಾಡಿದ? ಬಲಪಡಿಸಿಕೊಂಡ. ಹಲ್ಲೆಲೂಯಾ. ದೇವರನ್ನ ಕುರಿತಾಗಿ ಕೇಳಿದಂತ ನೀನು, ನನ್ನ ದೇವರು ಎಷ್ಟು ಒಳ್ಳೆಯವನು, ನನ್ನ ಕೊರತೆಯನ್ನ ನೀಗಿಸುವಾತನು, ಇಕ್ಕಟ್ಟಿನಲ್ಲಿ ನನಗೆ ಸಹಾಯಕನು, ಕಷ್ಟದಿಂದ ನನ್ನನ್ನ ವಿಮೋಚಿಸುವಾತನು. ಹಲ್ಲೆಲೂಯಾ. ಎಂತ ಭಯ ಆಂದೋಲನದ ಪರಿಸ್ಥಿತಿ ಬಂದಾಗಲೂ ಅದನ್ನ ಮಾರು ಮಾಡುವಂತ ದೇವರು ನನ್ನ ದೇವರು ಅಂತೇಳಿ ನಾವು ತಿಳಿದುಕೊಂಡಾಗ ಪರಿಸ್ಥಿತಿಗಳಿಗೆ ಜಾಸ್ತಿ ನಾವು ಏನ್ ಮಾಡಬಾರ್ದ್ರಿ? ಒತ್ತು ಕೊಡಬಾರದು. ಪರಿಸ್ಥಿತಿಗಳಿಗೆ ಜಾಸ್ತಿ ಅವುಗಳನ್ನು ನಾವು ನೋಡಬಾರದು. ಪರಿಸ್ಥಿತಿಗಳನ್ನ ಮಾರ್ಪಡಿಸುವಂತ ದೇವರು ನನ್ನ ಜೊತೆಗೆ ಇದ್ದಾನೆ, ನನ್ನ ಸಂಗಡ ಇದ್ದಾನೆ, ಆ ದೇವರನ್ನ ನಾನು ನಂಬಿದ್ದೇನೆ ಎನ್ನುವಂಥದ್ದು ನೀವು ಆತನ ಮೇಲೆ ಆದುಕೊಳ್ಳುವಂಥದ್ದು ಎಷ್ಟೋ ಮುಖ್ಯ ಪ್ರೇರಿಲ್ಲ. ದಾವೀದನ ಜೀವಿತದಲ್ಲಿ ನಾವು ಕಲಿಯಬೇಕಾಗಿರ್ತಕ್ಕಂಥ ಪಾಠ ಏನಂದ್ರೆ, ಇಕ್ಕಟ್ಟಿನ ದಿನಗಳು ದಾವೀದನಿಗೆ. ಹಲ್ಲೆಲೂಯಾ. ದಾವೀದನ ಇಕ್ಕಟ್ಟಿನ ದಿನದಲ್ಲಿ ಒಂದು ವೇಳೆ ಬಳಲಿ ಹೋಗಿದ್ರೆ ಅವನನ್ನ ಆವತ್ತಿನ ದಿನ ಅವರೆಲ್ಲರೂ ಕೊಂದು ಹಾಕ್ತಾ ಇದ್ರು ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ದಾವೀದನನ್ನು ನಾವು ನೋಡ್ತಾ ತಾನು ತನ್ನ ದೇವರಾದ ಯೆಹೋವನಲ್ಲಿ ಏನ್ ಮಾಡಿದಂತೆ ತನ್ನನ್ನು ತಾನು ಬಲಪಡಿಸಿಕೊಂಡ. ಹಲ್ಲೆಲೂಯಾ. ದೇವರೇ ನಮಗೆ ಬಲವಾಗಿದ್ದಾನೆ. ಅದರ ಸಲುವಾಗಿ ದೇವರ ವಾಕ್ಯ ಹೇಳುತ್ತೆ, 46ನೇ ಕೀರ್ತನೆ 46ನೇ ಕೀರ್ತನೆ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ,
ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನಾಗಿದ್ದಾನೆ. ಆದದರಿಂದ ಭೂಮಿಯೂ ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನೂ ಭಯವಿಲ್ಲ. ಸಮುದ್ರವು ಘೋಷಿಸುತ್ತಾ ನೊರೆಯನ್ನು ಕಾರಿದರೇನು, ಅದರ ಹಳ್ಳ ಕೊಳ್ಳಗಳಿಂದ ಪರ್ವತಗಳು ಚಲಿಸಿದರೇನು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಶ್ರಮೆಗಳ ಮಧ್ಯದಲ್ಲಿ ಇರಬೇಕಾದ್ರೆ ಕೀರ್ತನೆಯಲ್ಲಿ ನಾವು ನೋಡ್ತೀವಿ ಏನಂತೇಳಿ, ದೇವರೇ ನಮಗೆ ಆಶ್ರಯದುರ್ಗವಾಗಿ. ಕೆಲವೊಬ್ರು ಕೊರೋನಾ 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 ಅಂತೇಳಿ ಏನು ಮಾಡಿದ್ದಾರೆ, ಕೊರೋನಾದ ಮೇಲೆ ಶಕ್ತಿ ಜಾಸ್ತಿ ಕೊಟ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ಯಾವತ್ತೂ ಹೇಳಿದ್ದಾನೆ, ಅಂತ ಅಂಟು ರೋಗಗಳು ಬರುವಾಗ ನೀವು ಮನೆಯಲ್ಲಿ ಇರಬೇಕು, ನನ್ನ ರೋಷ ತೀರುವವರೆಗೆ ಬಾಗಿಲನ್ನ ಮುಚ್ಚಿಕೊಂಡು ಮನೆಯಲ್ಲಿ ನೀವು ಇರ್ರಿ. ಏಷ 26:20 ಹೋದ್ರಿ. ಐಸಾಯ 26:20. ಹಾ, 20:26. ನನ್ನ ಜನರೇ ಬನ್ನಿರಿ, ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ. ದೈವ ರೋಷವು ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕೆ ಕೊರೋನಾ ಬಂದಿದೆ? ದೇವರಿಗೆ ಭಯಪಡ್ತಾ ಇಲ್ಲ ಜನರು, ದೇವರಲ್ಲದವುಗಳಿಗೆ ಭಯಪಡ್ತಾರೆ, ರೋಗಕ್ಕೆ ಭಯಪಡ್ತಾರೆ. ಹಲ್ಲೆಲೂಯಾ, ದೇವರಿಗೆ ಭಯಪಡ್ರಿ. ದೇವರಿಗೆ ಭಯಪಟ್ರೆ ಎಲ್ಲ ರೋಗಗಳನ್ನ ನೀಗಿಸುವಂತ ಶಕ್ತಿಯನ್ನ ದೇವರು ನಿನಗೆ ಕೊಡುತ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಈ ದಾವೀದನ ಜೀವಿತವನ್ನು ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದಾವೀದನು ದೇವರಲ್ಲಿ ತನ್ನನ್ನು ತಾನು ಏನ್ ಮಾಡಿದಂತೆ ಬಲಪಡಿಸಿಕೊಂಡ, ಯೆಹೋವನಲ್ಲಿ ತನ್ನನ್ನು ತಾನು ಏನ್ ಮಾಡಿದಂತೆ ಬಲಪಡಿಸಿಕೊಂಡ. ನಾವು ಕೂಡ ಇಕ್ಕಟ್ಟಿನ ದಿನಗಳಲ್ಲಿ ನಾವು ಬಳಲುವವರಾಗಬಾರ್ದು. ಇಕ್ಕಟ್ಟಿನ ದಿನಗಳಲ್ಲಿ ಆ ಇಕ್ಕಟ್ಟನ್ನ ನೋಡ್ಕೊಂತೆ ನಾವು ಕೂತ್ಕೊಂಡ್ರೆ ಏನಾಗುತ್ತೆ, ಚಿಂತೆ ಮಾಡಿ 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 ಮೊಳ ಉದ್ದ ಆಗಲು ನಿಮ್ಮಿಂದ ಆಗುತ್ತೆ. ಅಮಿತಾಬ್ ಬಚ್ಚನ್ ಆದಂಗೆ ಹಾಕ್ತೀರಾ ಚಿಂತೆ ಮಾಡಿ. ಹಲ್ಲೆಲೂಯಾ. ಏನು ಒಂದು ಮೊಳ ಏನಾದ್ರು ಕಡಿಮೆ ಆಗ್ತೀರಾ? ಹಲ್ಲೆಲೂಯಾ. ಚಿಂತೆ ಮಾಡಿ ಮಾಡಿ ಯಾಕೆ ಸೊರಗ್ತೀರಿ? ಹಲ್ಲೆಲೂಯಾ. ಅಡವಿಯ ಹೂವುಗಳನ್ನ ನೋಡಿರಿ. 6ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ, ಏಸಪ್ಪ ಹೇಳ್ತಾ ಇದ್ದಾರೆ ಏನಂತೇಳಿ, ಚಿಂತೆ ಮಾಡಬೇಡ್ರಿ ಅಂತೇಳಿ. 25 ಓದ್ರಿ, ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಈ ಕಾರಣದಿಂದ ನಮ್ಮ ಪ್ರಾಣ ಆಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ನಮ್ಮ ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದದ್ದಲ್ಲವೇ? ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನಲ್ಲವೇ? ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಹಲ್ಲೆಲೂಯಾ. ಚಿಂತೆ ಮಾಡಿ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದು ಏಕೆ? ಅಡವಿಯ ಹೂಗಳು ಬೆಳೆಯುವ ರೀತಿಯನ್ನ ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ, ಆದಾಗ್ಯೂ ಈ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದ ಇರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರೇಯರ್, ಯಾವ ವಿಷಯಕ್ಕಾಗಿ ನೀವು ಚಿಂತೆಯನ್ನ ಮಾಡಬೇಡ್ರಿ. ಹಲ್ಲೆಲೂಯಾ. ಕೊರೋನಾ ಬಂದದ ಅಂತೇಳಿ ಚಿಂತೆ ಮಾಡ್ತಾ ಇದ್ದಾರೆ ಕೆಲವು ಜನ. ಎದ್ಲಪ್ಪ, ನಮ್ಮ ಕಡೆಗೂ ಬಂದ್ಬಿಡುತ್ತೇನೋ, ನಮ್ಮ ಮನೆಗೂ ಬಂದ್ಬಿಡುತ್ತೇನೆ, ನಮಗೆ ಬಂದ್ಬಿಡುತ್ತೇನೆ, ನಮ್ಮೂರಿಗೆ ಬಂದ್ಬಿಡುತ್ತೇನೆ. ಹಲ್ಲೆಲೂಯಾ. ಅದು ಎಲ್ಲೋ ಐತಿ, ಅದ್ರ ಬಗ್ಗೆ ನೀವೇನು ಮಾಡಬೇಡ್ರಿ, ಚಿಂತೆ ಮಾಡೋದಕ್ಕೆ ಹೋಗ್ಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ನಿಮ್ಮನ್ನ ನಡೆಸ್ತಾನೆ, ದೇವರು ನಿಮ್ಮನ್ನ ಆಧರಿಸ್ತಾನೆ. ದಾವೀದನ ಜೀವಿತವನ್ನು ನಾವು ನೋಡುವಾಗ ಪ್ರೇರ, ದಾವೀದನ ಜೀವಿತ ನಮಗೆ ತಿಳಿಸ್ಕೊಡುವಂಥದ್ದು ಏನಂದ್ರೆ, ದಾವೀದನು ದೇವರಲ್ಲಿ ಇಕ್ಕಟ್ಟಿನ ಸಮಯದಲ್ಲಿ ಬಲಗೊಂಡು 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 ಏನಾಗ್ತಾ ಇದ್ದಾನೆ, ದೇವರ ಮೇಲೆ ಆತ್ಕೊಳ್ತಾ ಇದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಎಲ್ಲ ಕಳೆದುಕೊಂಡಿದ್ನಲ್ಲ. 7ನೇ ವಾಕ್ಯ ಓದಿದ್ರೆ, 1 ಸಾಮುವೇಲ್ 30:7.
ಅದೇ ಅದು. ಅಹೀಮೇಲಕನ ಮಗನಾದ ಎಬ್ಯಾತರನಿಗೆ ಹಾ, ದಯವಿಟ್ಟು ಎಫೋದನ್ನು ತೆಗೆದುಕೊಂಡು ಬಾ ಎಂದು ಇಲ್ಲಿಗೆ ತೆಗೆದುಕೊಂಡು ಬಾ ಎಂದು ಹೇಳಲು ಅವನು ತಂದನು. ಆಗ ದಾವೀದನು ಯೆಹೋವನನ್ನು ನಾನು ಆ ಗುಂಪನ್ನ ಹಿಂದಟ್ಟಬಹುದೋ, ಅದು ನನಗೆ ಸಿಕ್ಕುವುದು ಎಂದು ಕೇಳಲು ಆತನು ಹಿಂದಟ್ಟು ಅದು ನಿನಗೆ ಸಿಕ್ಕುವುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೀನು ಕಳೆದುಕೊಂಡಿರುವಂತದನ್ನ ದೇವರು ಏನ್ ಮಾಡ್ತಾನೆ? ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಯೋವೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ, ಗುಂಪು ಮಿಡತೆ, ಸಣ್ಣ ಮಿಡತೆ, ಚುರು ಮಿಡತೆ ಅವು ತಿಂದು ಬಿಟ್ಟ ವರ್ಷಗಳನ್ನ ಪುನಃ ನಾನು ನಿಮಗೆ ಕಟ್ಟಿಕೊಡುವೆನು. ಯಾವುದನ್ನ ಕಳೆದುಕೊಂಡಿದೆಯೋ, ಯಾವ ಸ್ಥಿತಿಯನ್ನ ಕಳೆದುಕೊಂಡಿದೆಯೋ, ಯಾವುದನ್ನ ಕಳೆದುಕೊಂಡಿದೆಯೋ ಅದನ್ನ ನಾನು ಏನ್ ಮಾಡ್ತೀನಿ? ಪುನಃ ತಿರುಗಿ ನಿಮಗೆ ಕಟ್ಟಿಕೊಡ್ತೀನಿ. ಹಲ್ಲೆಲೂಯಾ. ದಾವೀದನು ನಾವು ನೋಡ್ತಾ ಇದ್ದೇವೆ ಪ್ರೇರ, ಆ ಇಕ್ಕಟ್ಟಿನ ಸಮಯದಲ್ಲಿ, ಸಂಕ್ಲಿಷ್ಟಮಯವಾದ ಪರಿಸ್ಥಿತಿಯ ಮಧ್ಯದಲ್ಲಿ ದಾವೀದನು ದೇವರಿಗೆ ಸಮಯವನ್ನ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಕೆಲವೊಬ್ಬರಾದ್ರೆ ಏನ್ ಮಾಡ್ಬಿಡ್ತಾರೆ, ಎಲ್ಲಿದನಪ್ಪ ದೇವರು 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 ಅಂತ ದೇವ್ರನ್ನ ಮಾಡ್ತಾ ಇದ್ದೀವಿ, ಎಲ್ಲಿ ಕಷ್ಟದ ಮೇಲೆ ಕಷ್ಟ, ಬಾಧದ ಮೇಲೆ ಬಾಧೆ ಅಂತೇಳಿ ಏನ್ ಮಾಡ್ತಾರೆ, ಕೆಲವೊಬ್ರು ಸೋತು ಹೋಗ್ಬಿಡ್ತಾರೆ ಪ್ರೇಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ಭೂಲೋಕದ್ದು ನೋಡ್ಬೇಡ್ರಿ, ನೀವು ಪರಲೋಕವನ್ನ ನೋಡುವವರಾಗ್ರಿ. ಪರಲೋಕವನ್ನು ಕೊಡುವಂತವ್ರು ಬೇರೆ ಯಾರು ಕೂಡ ಇಲ್ಲ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಧೈರ್ಯವಾಗಿರಿ, ನಾನು ಮಾತ್ರ ಲೋಕವನ್ನ ಜಯಿಸಿದ್ದೇನೆ, ನಾನು ಲೋಕವನ್ನ ಜಯಿಸಿದಂತ ದೇವರಾಗಿದ್ದೇನೆ. ದೇವರಲ್ಲಿ ಬೇಡಿಕೊಂಡಿರ್ತಕ್ಕಂಥ ದಾವೀದನಿಗೆ ಸಿಕ್ಕ ಉತ್ತರ ಏನ್ರಿ? ಹಿಂದಟ್ಟು. ಏನಂತ ಹೇಳ್ತಾ ಇದ್ದಾನೆ ವಾಕ್ಯದಲ್ಲಿ? ಹಿಂದಟ್ಟು, ನಿನಗೆ ಅದು ಸಿಕ್ಕುವುದು, ಖಂಡಿತವಾಗಿ ನಿನಗೆ ಅದು ಸಿಗುತ್ತದೆ, ನಿನಗೆ ಖಂಡಿತವಾಗಿ ಜಯ ಎನ್ನುವಂಥದ್ದು ಬರುತ್ತದೆ. ಅದೇ ರೀತಿಯಾಗಿ ದಾವೀದನು ಹೋಗ್ತಾ ಇದ್ದಾನೆ ಪ್ರೇರ. 600 ಜನ ಇದ್ರು, 700 ಜನ ಏನ್ ಮಾಡ್ಲಿಲ್ಲ, ದಾವೀದನಿಂದ ಹೋಗ್ಲಿಲ್ಲ, ಅಲ್ಲೇ ಉಳ್ಕೊಂಡ್ರು. ಹೋಗ್ತಾ ಇದ್ದಾನೆ ದಾವೀದನು. ಹೋಗ್ತಾ ಇರಬೇಕಾದ್ರೆ ಒಬ್ಬ ವ್ಯಕ್ತಿಗೆ ದಾವೀದನ ಸಹಾಯ ಮಾಡ್ತಾನೆ ಪ್ರಿಯರೇ. ಏನ್ ಮಾಡ್ತಾನ್ರಿ? ಒಬ್ಬ ವ್ಯಕ್ತಿ, ಅವನು ಯಾರು ಎಂಬುದಾಗಿ ಗೊತ್ತಿಲ್ಲ, ಅವನು ರೋಗದಲ್ಲಿ ಬಿದ್ದಿದ್ದಾನೆ, ಅನಾರೋಗ್ಯದಲ್ಲಿ ಬಿದ್ದಿದ್ದಾನೆ. ಆ ವ್ಯಕ್ತಿಗೆ ಏನ್ ಮಾಡ್ತಾನ್ರಿ? ರೊಟ್ಟಿ, ದ್ರಾಕ್ಷಾರಸ, ಸಮಥಿಂಗ್ ಹೋದ್ರಲ್ಲಿ ಅವನು ದಾವೀದನ ಬಳಿಗೆ ತಂದು ಅವನಿಗೆ ರೊಟ್ಟಿಯನ್ನ ತಿನ್ನಿಸಿ, ನೀರನ್ನ ಕುಡಿಸಿ, ಅಂಜೂರ ಹಣ್ಣಿನ ಉಂಡೆಯನ್ನು, 2 ದ್ರಾಕ್ಷ ಗೊಂಚಲುಗಳನ್ನು ಕೊಟ್ಟರು. ಹಲ್ಲೆಲೂಯಾ. ಅವನು ಯಾರೋ ಎಂಬುದಾಗಿ ಅವ್ರಿಗೆ ಗೊತ್ತಿಲ್ಲ. ಆದ್ರೆ ಹೆಂಗ ನಾವು ಅಂತೀವಲ್ಲ, ದೇವ್ರು ಬಂದಂಗ ಬಂದ್ಯಪ್ಪ ಅಂತೇಳಿ. ಹಲ್ಲೆಲೂಯಾ ಅಂತಿರ್ತೀವಿ ನಾವು. ಯಾರಾದ್ರು ನಮ್ಗೆ ಸಹಾಯ ಮಾಡ್ಬಿಟ್ರೆ ಇಕ್ಕಟ್ನಾಗಿದ್ದಾಗ ದೇವ್ರ ಕಳಿಸ್ಕೊಟ್ಟನಲ್ಲ, ನಾವು ಏನಂತೀವಿ? ದೇವ್ರು ಬಂದಾಗ ಬಂದ್ಬಿಟ್ಟಿನಿ ಅಂತೀವಿ. ಹಲ್ಲೆಲೂಯಾ. ಅದರಂಗೆ ಈ ವ್ಯಕ್ತಿ ಆ ಒಂದು ಅನಾರೋಗ್ಯದಲ್ಲಿ ಬಿದ್ದಿರಬೇಕಾದ್ರೆ ಆ ಅಮಾಲೇಕ್ಯರ ಯಜಮಾನ ಏನ್ ಮಾಡಿದಾನೆ? ಅವನನ್ನ ಅಲ್ಲೇ ಬಿಟ್ಟು ಹೋಗಿದ್ದಾನೆ. ಅಮಾಲೇಕ್ಯರ ಗ್ಯಾಂಗ್ ಏನ್ ಮಾಡಿದಾರೆ? ದಾವೀದನ ಸಂಬಂಧಿಕರೆಲ್ಲರನ್ನ ಹೊಡೆದುಕೊಂಡು ಮುಂದಗಡೆ ಹೋಗಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೊಡ್ಡ ಕೊಳ್ಳೆ ಇದೆ ಯಾರ ಹತ್ರ? ಅಮಾಲೇಕ್ಯರ ಹತ್ರ. ಅವಾಗ ಅವನಿಗೆ ಎಲ್ಲ ಉಪಚಾರ ಮಾಡಿದ ಮೇಲೆ ಅವನನ್ನ ದಾವೀದನ ಬಳಿಗೆ ಕರೆದುಕೊಂಡು ಬಂದಾಗ ಅವಾಗ ದಾವೀದನ ಕೇಳ್ತಾ ಇದ್ದ, ನೀನು ಯಾರು ಅಂತೇಳಿ ಕೇಳಿದಾಗ ಆತನ ಎಲ್ಲ ವಿವರಿಸಿ ಹೇಳ್ತಾ ಇದ್ದ, ನಾನು ಐಗುಪ್ತನು, ನನ್ನ ಯಜಮಾನನು ಅಮಾಲೇಕ್ಯನು, ಅವನು ನಾನು ರೋಗದಲ್ಲಿ ಬಿದ್ದಿರುವಂತದನ್ನ ನೋಡಿ ನನ್ನನ್ನ ಇಲ್ಲಿಯೇ ಬಿಟ್ಟು ಹೋದ, ನೀವು ಆಧರಿಸಿದ್ರಿ, ಸಂತೈಸಿದ್ರಿ, ಅದಕ್ಕಾಗಿ ನಿಮಗೆ ಕೃತಜ್ಞತೆ ಎಂಬುದಾಗಿ ಹೇಳಿದಾಗ ದಾವೀದನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಅವರೆಲ್ಲಿದ್ದಾರೋ ನೀನು ನನ್ನನ್ನು ಅಲ್ಲಿಗೆ ನಡೆಸ್ತೀಯ ಅಂತೇಳಿ. ಅವನು ಹೇಳ್ತಾ ಇದ್ದಾನೆ, ಖಂಡಿತವಾಗಿ ನಡೆಸ್ತೀನಿ, ಆದ್ರೆ ನಮ್ಮ ಯಜಮಾನನಿಗೆ ನೀನು ಯಾವ ಸಂಗತಿಯನ್ನ ಹೇಳಬಾರ್ದು, ನನ್ನನ್ನ ಸಾಯಿಸಬಿಟ್ಟಾನು ಎಂಬುದಾಗಿ. ಹಲ್ಲೆಲೂಯಾ. ಅದ್ಭುತವಾದ ರೀತಿಯಲ್ಲಿ ದೇವರು ಹೇಳಿದ್ನ, ನೀನೇನು ಹಿಂದಟ್ಟು, ಅವರು ನಿನಗೆ ಸಿಕ್ಕುವರು, ಅದು ನಿನಗೆ ಸಿಕ್ಕುವುದು ಎಂಬುದಾಗಿ. ಹೋದ ತಕ್ಷಣ ದಾವೀದನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, 66 ಯುದ್ಧಗಳನ್ನು ಮಾಡಿದಂತ ದಾವೀದ 66 ಯುದ್ಧಗಳಲ್ಲಿ ಅವನು ಸೋಲನ್ನ ಕಾಣಲಿಲ್ಲ. ಎಲ್ಲ ಯುದ್ಧಗಳಲ್ಲಿ ಜಯದ ಮೇಲೆ ಜಯವನ್ನು ಅವನು ಹೊಂದಿದನು ಪ್ರಿಯರೇ. ಹಲ್ಲೆಲೂಯಾ. ಆ ಯುದ್ಧದಲ್ಲಿ ಕೂಡ ಜಯ ಬೇರಿ ಮಾಡಿ ಪುನಃ ಆತನ ಹಿಂದಕ್ಕೆ ಬರ್ತಾ ಇದ್ದಾನೆ. ದಾವೀದನ ಹತ್ರ ದೊಡ್ಡದಾದಂತ ಕೊಳ್ಳೆ ಇದೆ ಪ್ರಿಯರೇ. ಈಗ ಹಲ್ಲೆಲೂಯಾ. ಅದರ ಸಲುವಾಗಿ ಲೋಕದಲ್ಲಿರ್ತಕ್ಕಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ನೀನು ದೇವರನ್ನ ಆರಾಧನೆ ಮಾಡುವಾಗ ಆ ಪರಿಸ್ಥಿತಿಗಳು ನಿನ್ನನ್ನು ಏನ್ ಮಾಡ್ತವೆ? ದೇವರಿಂದ ದೂರ ಮಾಡುವಂತ ಸ್ಥಿತಿಗೆ ತಂದು ಆಗ್ತಾ ಇರ್ತವೆ ಕೆಲವೊಂದು ಸಂದರ್ಭದಲ್ಲಿ. ಆದರೆ ಆ ಇಕ್ಕಟ್ಟಿನ ಸಮಯದಲ್ಲಿ ನೀನು ಏನ್ ಮಾಡ್ಬೇಕು?
ಲೋಕವನ್ನು ಜಯಿಸಿದಂಥ ದೇವರು ನನ್ನ ಯೇಸು. ಹಲ್ಲೆಲೂಯಾ. ಆ ಲೋಕವನ್ನು ಜಯಿಸಿದಂಥ ದೇವರು ನನ್ನ ಯೇಸು ಆಗಿರುವಾಗ ನಾನು ಈ ಚಿಕ್ಕದಾಗಿರ್ತಕ್ಕಂಥ ವಿಷಯಕ್ಕಾಗಿ ನಾನು ಭಯಪಡಬಾರದು. ಹಲ್ಲೆಲೂಯಾ. ದಾವೀದನು ತನ್ನನ್ನು ತಾನು ದೇವರಲ್ಲಿ ಏನು ಮಾಡಿದ? ಬಲಪಡಿಸಿಕೊಂಡ. ನೀವು ಕೂಡ ನಿಮ್ಮನ್ನು ನೀವು ದೇವರಲ್ಲಿ ಬಲಪಡಿಸಿಕೊಳ್ಬೇಕು. ದೇವರ ಮಕ್ಕಳಾದಂಥವ್ರು ಪರಿಪೂರ್ಣವಾಗಿ ದೇವರಲ್ಲಿ ನೀವು ನಡೆಯುವವರಾಗಬೇಕು. ಯಾವ ವಿಷಯದಲ್ಲಿ ನೀವು ಚಿಂತೆಯನ್ನ ಮಾಡಬಾರದು ಪ್ರಿಯರೇ. ಹಲ್ಲೆಲೂಯಾ. ನಿಮ್ಮನ್ನು ನೋಡಿ ಕೆಲವು ಜನರು ಗೇಲಿ ಮಾಡ್ತಿರ್ತಾರೆ, ಅದು ಇದು ಅಂತಿರ್ತಾರೆ. ಹಲ್ಲೆಲೂಯಾ. ಆದ್ರೆ ಅವೆಲ್ಲ ಮನಸ್ಸಿಗೆ ತಗೊಂಬಾರ್ದು. ಹಗುರವಾಗಿರ್ಬೇಕು. ನಾವು ಯಾವುದನ್ನ ಏನು ಮಾಡಬಾರ್ದು? ಮ್ಯಾಗ ಹಾಕ್ಯಂಬಾರ್ದು. ಮನಸ್ಸಿಗೆ ಅವ್ರು ಅಂದಿದ್ದೆಲ್ಲ ಮನಸ್ಸಿಗೆ ತಗೊಂಡ್ರಪ್ಪ ಅಂದ್ರೆ ಆಯ್ತು, ಅವರೇ ನಿಮ್ಗೇನು ತಂದು ಕೊಡಲ್ಲ, ನಿಮ್ಗೇನು ಬಟ್ಟೆ ಕೊಡ್ಸಲ್ಲ, ನಿಮ್ಮನೆ ಸಂಸಾರ ಏನು ನಡೆಸಲ್ಲ, ಅವ್ರು ಏನು ಮಾಡಲ್ಲ. ಬಾಯಿ ಐತಿ ಮತ್ತು ನಾಲಿಗಿಲ್ಲದ ನರ ಇಲ್ಲದ ನಾಲಿಗೆ. ಹಲ್ಲೆಲೂಯಾ. ನರ ಇಲ್ಲದ ನಾಲಿಗೆ ಏನಾದರೂ ಮಾತಾಡುತ್ತೆ. ಆದರೆ ನಾವು ಹೆಂಗಿರಬೇಕು? ಸಹನೆಯಿಂದ, ತಾಳ್ಮೆಯಿಂದ ನಮ್ಮಲ್ಲಿರುವ ದೇವರ ಪ್ರೀತಿಯನ್ನು ನಾವೇನು ಮಾಡ್ಬೇಕ್ರಿ? ವ್ಯಕ್ತಪಡಿಸ್ಬೇಕು. ಅವ್ರು ಶಾಪ ಹಾಕಿದ್ರು ನಾವು ದೇವ್ರು ನಿನ್ನನ್ನು ಆಶೀರ್ವದಿಸಲಿ ಎಂಬುದಾಗಿ ಹೇಳ್ಬೇಕು. ಅವ್ರು ಶಾಪ ಹಾಕಿದ್ರೆ ನೀವು ಡಬಲ್ ಶಾಪ ಹಾಕಿದ್ರೆ ನೀವು ದೇವ್ರ ಮಕ್ಕಳಲ್ಲ ಅಂತ ಹೇಳಿರುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ತಗ್ಗಿಸಿಕೊಳ್ಳುವಂಥವ್ರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಯೇಸಪ್ಪ ಹೇಳ್ತಾನೆ, ಯಾವನು ತನ್ನನ್ನು ತಾನು ಹೆಚ್ಚಿಸಿಕೊಳ್ಳುವನು ಅವನು ತಗ್ಗಿಸಲ್ಪಡುವನು. ಯಾವನು ಹಿಂಗ ನಾನೇ ಅಂತೇಳಿ ಅಂತಾನೆ ಅವನು ಪಾತಾಳಕ್ಕೆ ಇಳಿದು ಹೋಗೋದು. ಹಲ್ಲೆಲೂಯಾ. ನಾನಲ್ಲ, ದೇವರೇ ಎಲ್ಲ ಅಂಬೋನು ಏನಾಗ್ತಾನ್ರಿ? ಆ ದೇವರಿರುವಂಥ ಸ್ಥಳದಲ್ಲಿ ಸೇರಿಸಲ್ಪಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಲಾಸ್ಟ್ ಕೊನೆಯದಾಗಿ ಒಂದು ವಿಷಯವನ್ನು ಹೇಳ್ತೇನೆ ಪ್ರಿಯರೇ. ಏನಂದ್ರೆ ಎರಡು, ಒಂದು ಜೇಡರ ಹುಳ, ಒಂದು ರೇಷ್ಮೆ ಹುಳ ಏನ್ ಮಾಡ್ತಾ ಇದ್ವು? ಬಲೆಗಳನ್ನ ಕಟ್ತಾ ಇತ್ತು. ಹಲ್ಲೆಲೂಯಾ. ಆ ರೇಷ್ಮೆ ಹುಳನ್ನ ನೋಡಿ ಜೇಡರ ಹುಳ ಅಂತ ಇದೆ ಏನಂತೇಳಿ, ನೀನು ಬಲೆಯನ್ನ ಕಟ್ಟು, ನಾನು ಬಲೆಯನ್ನ ಕಟ್ತೀನಿ, ಇಬ್ರಾಗ ಯಾರು ಫಸ್ಟ್ ಕಟ್ತಾರ ಅಂತೇಳಿ ಮಾತಾಡ್ಕೊಂತ ಮಾಡ್ತಾ ಇದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಅವಾಗ ಜೇಡ್ರ ಹುಳ ಏನ್ ಮಾಡ್ಬಿಡ್ತು? ಟಕ 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 ಅಂತೇಳಿ ಏನ್ ಮಾಡ್ಬಿಡ್ತು? ಏನಂತ ಹೇಳಿದೆ? ಬಲೆಯನ್ನ ಕಟ್ಟಿಬಿಡ್ತು ಪ್ರಿಯ. ರೇಷ್ಮೆ ಹುಳ ಪಾಪ ನಿಧಾನಿಸಿ 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 ಏನ್ ಮಾಡ್ತಾ ಇದೆ? ಕಟ್ತಾ ಇದೆ. ಹಲ್ಲೆಲೂಯಾ. ಇವಾಗ ಇದು ಗೇಲಿ ಮಾಡ್ತಾ ಇದೆ ರೇಷ್ಮೆ ಹುಳ. ಏನಂತೇಳಿ? ನಾನೇ ಫಸ್ಟ್, ನಾನೇ ಮುಂದು, ನಾನೇ ಎಲ್ಲದಕ್ಕಿಂತ ಪ್ರಥಮ, ನೀನು ಎಲ್ಲದರಲ್ಲಿ ಬರೀ ಹಿಂದೆ 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 ಅಂತೇಳಿ ಏನು ಮಾಡೋದಕ್ಕೆ ಪ್ರಾರಂಭ ಮಾಡಿತು? ಗೇಲಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತು ಪ್ರೇರ. ಅವಾಗ ರೇಷ್ಮೆ ಹುಳ ಹೇಳ್ತಾ ಇದೆ ಏನಂತೇಳಿ, ನೀನು ಕಟ್ಟಿರ್ತಕ್ಕಂಥ ಒಂದು ಬಲೆಯನ್ನು ಜನರು ಕಸ ಅಂತೇಳಿ ಅಂತಾರೆ, ಧೂಳು ಅಂತೇಳಿ ಅಂತಾರೆ. ನೀನು ಕಟ್ಟಿರ್ತಕ್ಕಂಥ ಬಲೆಯನ್ನು ಜನರು ಏನು ಮಾಡಿಬಿಡ್ತಾರೆ? ಒಡೆದಾಕ್ಬಿಡ್ತಾರೆ. ಆದರೆ ನಾನು ಕಟ್ಟಿರ್ತಕ್ಕಂಥ ಈ ಬಲೆ ರೇಷ್ಮೆ ಹುಳದ್ದು, ನಾನು ರಾಜನಿಗೆ ವಸ್ತ್ರವಾಗಿರ್ತೀನಿ, ರಾಣಿಗೆ ನಾನು ವಸ್ತ್ರವಾಗಿರ್ತೀನಿ. ನನ್ನನ್ನು ಅಮೂಲ್ಯವಾದ ಒಂದು ಬಟ್ಟೆ ಎಂಬುದಾಗಿ ನನ್ನನ್ನು ಎಣಿಸ್ತಾರೆ. ರೇಷ್ಮೆ ಸೀರೆ ಗೊತ್ತಲ್ರಿ ನಿಮಗೆ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ತಗ್ಗಿಸಿಕೊಳ್ಳಬೇಕು ನಾವು. ಹಲ್ಲೆಲೂಯಾ. ಅವರೆಲ್ಲ ಸ್ಪೀಡ್ ಇರ್ತಾರೆ ಲೋಕಸ್ಥರು. ನಾವು ಹೆಂಗಿರಬೇಕು? ದೇವರ ವಿಷಯದಲ್ಲಿ ನಾವು ಹೆಚ್ಚಿನವರಾಗಿ, ಲೋಕದ ವಿಷಯದಲ್ಲಿ ನಾವು ಏನಾಗಿರ್ಬೇಕ್ರಿ? ಯಾವ ವಿಷಯದಲ್ಲಿ ನಾವು ಜೋಕ್ಯ ಮಾಡಿಕೊಳ್ಳೋದಕ್ಕೆ ಹೋಗಬಾರ್ದು. ನನ್ನ ದೇವರಿದ್ದಾನೆ, ಆತ ನನಗೆ ಸಂಗಡಿಗನಿಗೆ ಆಗಿದ್ದಾನೆ, ಆತನು ಹೇಳಿದ್ದಾನೆ ಧೈರ್ಯವಾಗಿರಿ ಅಂತೇಳಿ. ಇಕ್ಕಟ್ಟಿನ ಸಮಯಗಳು ಉಂಟು, ಆದರೆ ಧೈರ್ಯವಾಗಿರಿ, ನಾನೇ ಲೋಕವನ್ನು ಜಯಿಸಿದ್ದೇನೆ ಅಂತ ದೇವರು ನಮಗೆ ಸಿಕ್ಕಿದ್ದಾನೆ ಅಂತೇಳಿ ನಾವು ನಮ್ಮನ್ನು ನಾವು ಏನು ಮಾಡ್ಕೋಬೇಕ್ರಿ? ಸಂತೃಪ್ತಿ ಪಡಿಸ್ಕೋಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಈಗ ನಾವು ಮಾಡುವಂಥ ಭಕ್ತಿ ಇದು ಇಹದಲ್ಲಿಯೂ ಪರದಲ್ಲಿಯೂ ಏನು ಸಲ್ಲುವಂತ ಭಕ್ತಿ ಆಗಿದೆ. ಇದು ಇಲ್ಲಿ ಮಾತ್ರ ಭಕ್ತಿ ಇಲ್ಲ. ಹಲ್ಲೆಲೂಯಾ. ಎಲ್ಲಿ ಭಕ್ತಿ ರೀ? ಪರಲೋಕದ ಭಕ್ತಿ ಇದು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ದಾವೀದನ ಜೀವಿತ ನಮಗೆ ಇವತ್ತಿನ ದಿನ ಒಂದು ಗುಣಪಾಠವನ್ನ ತೋರಿಸ್ತಾ ಇದೆ. ಏನು ಹೇಳ್ರಿ ಅದು? ಇಕ್ಕಟ್ಟಿನ ಸಮಯದಲ್ಲಿ ನಾವು ದೇವರನ್ನ ಆತುಕೊಳ್ಳಬೇಕು. ನಮ್ಮನ್ನ ಕರೆದಂತ ದೇವರು ನಡೋ ದಾರಿಯಲ್ಲಿ ಕೈ ಬಿಡುವಂತ ದೇವರು ಆಗಿದ್ದಾನೆ. ಹೌದಾ? ಹಲ್ಲೆಲೂಯಾ. ಎಂದಿಗೂ ಕೂಡ ಕೈ ಬಿಡಲಾರದ ದೇವರು, ಎಂದಿಗೂ ಕೂಡ ತೊರೆಯಲಾರದ ದೇವರು, ಎಂದಿಗೂ ಕೂಡ ನಮ್ಮನ್ನ ತಳ್ಳಿ ಬಿಡಲಾರದ ದೇವರು. 54:10 ಯೆಶಾಯನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೆಶಾಯ 54:10 ಕೊನೆಯದಾಗಿ ಬೆಟ್ಟಗಳು ಸ್ಥಳವನ್ನ ಬಿಟ್ಟು ಹೋದವು, ಗುಡ್ಡಗಳು ಕದಲಿ ಹೋದವು. ಕದಲಿ ಹೋದಾವು ಅಂತಿರುತ್ತೆ ನೋಡ್ರಿ, ಹೋದವು ಅಂತ. ಖಂಡಿತ. ಓಕೆ, ಹೋದ್ರಿ ಇನ್ನೊಂದ್ಸರಿ. ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ನನ್ನ ಸಮಾಧಾನದ ಒಪ್ಪಂದ ಅಂತ ಇದೆನಾ?
ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ಯೆಹೋವನು ಅನ್ನುತ್ತಾನೆ. ಬೆಟ್ಟಗಳು ಸ್ಥಳವನ್ನ ಬಿಡಬಹುದು, ಗುಡ್ಡಗಳು ಕದಲಿ ಹೋಗಬಹುದು, ಆದರೆ ನನ್ನ ಕೃಪೆ ನಿನ್ನನ್ನ ಬಿಟ್ಟು ಹೋಗೋದು. ನಾನು ನಿನಗೆ ತೋರಿಸುವಂತ ಕರುಣೆ ಎಂದಿಗೂ ಕೂಡ ಕರಗಿ ಹೋಗೋದು, ಕಡಿಮೆ ಆಗೋದು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ಆತನು ಏನ್ ಮಾಡಿದಾನೆ, ನಮ್ಮನ್ನ ಕರೆದಿದ್ದಾನೆ ಪ್ರೇರೆ. ಆ ರೀತಿಯಾಗಿ 31:3 ನೋಡ್ತಾ ಇದ್ದೇವೆ. ಏನಂತೇಳಿ ಅಂದ್ರೆ, ಯೆರೆಮೀಯನ ಪ್ರವಾದನ ಗ್ರಂಥದಲ್ಲಿ ಇರುತ್ತೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ್ದರಿಂದ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ಎಲ್ಲರೂ ಕೈ ಬಿಟ್ಟರು ಕೂಡ ಕೈ ಬಿಡಲಾರದು ದೇವರು ನನಗೆ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ಧೈರ್ಯವಾಗಿರಿ, ನಾನು ಲೋಕವನ್ನ ಜಯಿಸಿದ್ದೇನೆ. ಈ ಲೋಕದಲ್ಲಿ ಸಂಕಟ ಉಂಟು, ಆದರೂ ನೀವು ಧೈರ್ಯವಾಗಿರಿ. ಯಾವ ಪರಿಸ್ಥಿತಿಗಳಿಗಾಗಿ ನೀವು ಚಿಂತೆಯನ್ನ ಮಾಡಬೇಡ್ರಿ. ಮಾರವನ್ನ ಮಧುರವಾಗಿ ಮಾರ್ಪಡಿಸುವಂತ ದೇವರು ಯೇಸು, ಕಹಿಯನ್ನ ಸಿಹಿಯಾಗಿ ಮಾಡುವಂತ ದೇವರು ಯೇಸು, ಆಗದ ಕಾರ್ಯಗಳನ್ನ ಆಗುವ ಹಾಗೆ ಮಾಡುವಂತ ದೇವರು ಯೇಸು. ಆತನು ಎಲ್ಲ ಸಕಲ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ನಿನ್ನ ಮೇಲಿಗಾಗಿಯೇ, ರೋಮ 8:28 ಪ್ರಕಾರವಾಗಿ ನಿನ್ನ ಹಿತಕ್ಕಾಗಿ ಎಲ್ಲ ಕಾರ್ಯಗಳನ್ನ ಆತನು ಮಾಡ್ತಾನೆ ಪ್ರೇರ. ಅದರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆತನನ್ನ ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳನ್ನ ದೇವ್ರು ಏನ್ ಮಾಡ್ತಾನಂತೆ, ಅನುಕೂಲ ಮಾಡ್ತಾನೆ. ನೀವು ಆತನನ್ನ ಪ್ರೀತಿಸುವವರಾಗಿದ್ದೀರಲ್ವಾ ಈ ತಿಮ್ಮಾಪುರ ಗ್ರಾಮದಲ್ಲಿ, ಆತನು ನಿಮ್ಮ ಕಾರ್ಯಗಳನ್ನ ಏನ್ ಮಾಡ್ತಾನೆ, ಅನುಕೂಲ ಮಾಡ್ತಾನೆ, ಸಫಲ ಮಾಡ್ತಾನೆ. ಅನಾನುಕೂಲ ಪರಿಸ್ಥಿತಿಗಳ ಎಲ್ಲವನ್ನ ದೇವ್ರು ಏನ್ ಮಾಡ್ತಾನೆ, ತಳ್ಳಿ ಬಿಡ್ತಾನೆ ಪ್ರೇರ. ಅದ್ರ ಸಲುವಾಗಿ ಇವತ್ತಿನ ದಿನ ನೀವು ನೆನಪಿಟ್ಕೊಳ್ರಿ, ಇಕ್ಕಟ್ಟಿನ ಸಮಯದಲ್ಲಿ ದೇವರು ನನಗೆ ವಿಶೇಷ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನನಗೆ ಆಶ್ರಯ ದುರ್ಗಾ, ಸಂಕಟದಲ್ಲೇ ಮಗೆ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗಾ, ಸಂಕಟದಲ್ಲೇ ಮಗೆ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿಯು ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗಾ, ಸಂಕಟದಲ್ಲಿ ಸಿದ್ಧ ಸಹಾಯಕ. ದೇವರು ನನಗೆ ಆಶ್ರಯ ದುರ್ಗಾ, ಸಂಕಟದಲ್ಲೇ ಮಗೆ ಸಿದ್ಧ ಸಹಾಯಕ. ಹಸಿರು ಗಾವಲಲ್ಲಿ ನನ್ನನ್ನು ನಡೆಸುವನು, ತಂಪಾದ ಬುಗ್ಗೆಯಿಂದ ದಾಹವ ತೀರಿಸುವನು. ಹಸಿರು ಗಾವಲಲ್ಲಿ ನನ್ನನ್ನು ನಡೆಸುವನು, ತಂಪಾದ ಬುಗ್ಗೆಯಿಂದ ದಾಹವ ತೀರಿಸುವನು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಎಲ್ಲರೆಲ್ಲರೂ ಆಶ್ರಯ ದುರ್ಗಾ, ಸಂಕಟದಲ್ಲೇ ಮಗೆ ಸಿದ್ಧ ಸಹಾಯಕ. ವೈರಿಗಳ ಎದುರಲ್ಲಿ ಔತಣ ನೀಡುವನು, ನನ್ನ ಶಿರದಲ್ಲಿ ತೈಲವ ಹಾಚುವನು.
ವೈರಿಗಳ ಎದುರಲ್ಲಿ ಔತಣ ನೀಡುವನು. ನನ್ನಯ ಶಿರದಲ್ಲಿ ತೈಲವ ಹಾಕುವನು. ಜೀವಮಾನವೆಲ್ಲ ಶುಭವ ನೀಡುವನು. ಜೀವಮಾನವೆಲ್ಲ ಕೃಪೆಯ ತೋರುವನು. ಕೃಪೆಯ ತೋರುವನು. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲೇ ಮಗೆ ಸಿದ್ಧ ಸಹಾಯಕ. ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು. ಶ್ರೇಷ್ಠ ವರಗಳಿಂದ ನನ್ನ ಪೂರೈಸುವನು. ಪ್ರೀತಿ ಕೃಪೆಗಳಿಂದ ಕಿರೀಟ ತೊಡಿಸುವನು. ಶ್ರೇಷ್ಠ ವರಗಳಿಂದ ನನ್ನ ಪೂರೈಸುವ. ಹತ್ತಿಗೆ ಬರುವಂತೆ ಯೌವನ ಬರಮಾಡುವ. ಹತ್ತಿಗೆ ಬರುವಂತೆ ಯೌವನ ಬರಮಾಡುವ. ಯೌವನ ಬರಮಾಡುವ. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಎಲ್ಲರೂ ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ. ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ. ಸಂಕಟದಲ್ಲಿ ಸಿದ್ಧ ಸಹಾಯಕ. ಹಲ್ಲೆಲೂಯ. ಸಂಕಟದಲ್ಲಿ ಸಿದ್ಧ ಸಹಾಯಕನು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ ಪ್ರಿಯರೇ. ಹಲ್ಲೆಲೂಯ. ಸ್ತುತಿ ದೇವ. ದೇವ್ರ ವಾಕ್ಯ ಹೇಳ್ತಾ ಇದೆ, ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರಿ, ನಾನೇ ಲೋಕವನ್ನು ಜಯಿಸಿದ್ದೇನೆ. ನನ್ನ ಮಕ್ಕಳೇ, ನೀವು ಭಯಪಡಬೇಡ್ರಿ. ಯಾವ ವಿಷಯಕ್ಕಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಿ, ಯಾವ ವಿಷಯಕ್ಕಾಗಿ ನೀವು ಭಯಪಡ್ತಾ ಇದ್ದೀರಿ, ಯಾವ ವಿಷಯಕ್ಕಾಗಿ ನೀವು ಅಂಜುತ್ತಾ ಇದ್ದೀರಿ, ಅಳುತ್ತಾ ಇದ್ದೀರಿ, ಅಣುತ್ತಾ ಇದ್ದೀರಿ, ಯಾವ ವಿಷಯಕ್ಕಾಗಿ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದೀರಿ, ದಿಗ್ಭ್ರಮೆಯಾದಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಿ, ಚಿಂತೆಯನ್ನ ಮಾಡ್ತಾ ಇದ್ದೀರಿ, ಅನಾರೋಗ್ಯದ ಪರಿಸ್ಥಿತಿಗಳ ಯಾವುದು ನಿನ್ನನ್ನು ಆ ರೀತಿಯಾಗಿ ಮಾಡಿದೆ? ದಾವೀದನ ಜೀವಿತದಲ್ಲಿ ಆ ಒಂದು ಕಾರ್ಯ, ಅಯ್ಯೋ ಆತನಿಗೆ ಬಲೂ ಇಕ್ಕಟ್ಟನ್ನು ಬರಮಾಡಿತ್ತು. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ದಾವೀದನು ತನ್ನನ್ನು ತಾನು ದೇವರಲ್ಲಿ ಬಲಪಡಿಸಿಕೊಂಡ. ಹಲ್ಲೆಲೂಯ. ದಾವೀದನು ದೇವರಲ್ಲಿ ಕೇಳಿದ, ಅಯ್ಯೋ ದೇವರೇ, ನಾನು ಹೋಗ್ಲಾ ಬೇಡವಾ? ಅವ್ರು ನನಗೆ ಸಿಗ್ತಾರ ಇಲ್ವಾ? ಆ ಸೊರೆಯೆಲ್ಲ ನನಗೆ ಸಿಗುತ್ತಾ ಇಲ್ವಾ ಎಂಬುದಾಗಿ ಹೇಳಿದಾಗ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ದೇವರು ಹೇಳಿದ್ರು, ಹಿಂದಟ್ಟು ನಿನಗೆ ಸಿಕ್ಕುವುದು. ಇವತ್ತು ಕೂಡ ದೇವರ ವಾಕ್ಯ ನಿನ್ನೊಟ್ಟಿಗೆ ಮಾತಾಡ್ತಾ ಇದೆ. ಹಿಂದಟ್ಟು ನಿನಗೆ ಕಳೆದುಕೊಂಡಿರುವಂತದ್ದೆಲ್ಲ ಸಿಗುತ್ತೆ. ನನ್ನ ಮಕ್ಕಳಿರೇ, ನನ್ನ ಬಳಿಗೆ ನೀವು ಬರುವುದೇ ಆದರೆ ನಾನು ನಿಮಗೆ ನೀವು ಕಳೆದುಕೊಂಡಿರ್ತಕ್ಕಂಥದ್ದೆಲ್ಲವನ್ನ ಕೂಡಿಸಿ ನಾನು ಕೊಡುತ್ತೇನೆ. ಹಲ್ಲೆಲೂಯ. ಆ ದೇವರು ನನ್ನ ದೇವರಾಗಿದ್ದಾನೆ ಪ್ರಿಯರೇ. ಇಸಾಕನಿಗೆ 100ರಷ್ಟು ಬೆಳೆಯನ್ನು ಕೊಟ್ಟ ದೇವರು, ಅಬ್ರಹಾಮನನ್ನ ಭೂಲೋಕದಲ್ಲಿ
ಐಶ್ವರ್ಯವಂತನನ್ನಾಗಿ ಮಾಡಿದಂತ ದೇವರು, ಕುರಿ ಕಾಯುವಂತ ಹುಡುಗನನ್ನ ಇಸ್ರಾಯೇಲ್ ದೇಶಕ್ಕೆ ರಾಜನನ್ನಾಗಿ ನೇಮಿಸಿದಂತ ದೇವರು, ಆತನು ನಿನ್ನೆ ಇವತ್ತು ನಿರಂತರವು ಏಕ ರೀತಿಯಾಗಿರುವಂತ ದೇವರು. ಆ ದೇವರು ನಿನ್ನ ಸಂಗಡ ಇದ್ದಾನೆ. ಯಾವ ವಿಷಯಕ್ಕಾಗಿ ನೀನು ಭಯಪಡಬೇಡ. ಅಯ್ಯೋ ನನ್ನ ಕುಟುಂಬ ಬಿದ್ದೋಯ್ತಾ, ಅಯ್ಯೋ ನನ್ನ ಯಜಮಾನ ಬದಲಾಗ್ತಾ ಇಲ್ವೇ, ಅಯ್ಯೋ ನನ್ನ ಕುಟುಂಬದಲ್ಲಿ ದುಷ್ಟ ಆಳ್ವಿಕೆ ಇದೆ, ಅಯ್ಯೋ ನನ್ನ ಕುಟುಂಬ ಯಾವಾಗ ಮಾರ್ಪಾಟು ಹೊಂದುತ್ತೆ ಎಂಬುದಾಗಿ ಸಹೋದರಿಯ ಚಿಂತೆ ಮಾಡ್ತಾ ಇದೀಯಾ? ದೇವ್ರ ವಾಕ್ಯ ಹೇಳ್ತಾ ಇದೆ, ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನಾದ ದೇವರೇ, ಮಹಾಪರಿಶುದ್ಧನಾದ ದೇವರೇ, ನಮ್ಮನ್ನ ಹಾದುಕೊಳ್ಳುವ ದೇವರೇ, ನಮ್ಮನಿಗೆ ಆಶ್ರಯಾಗಿರುವ ದೇವರೇ, ನಮಗೆ ಆಶ್ರಯ ದುರ್ಗವಾಗಿರುವ ದೇವರೇ, ನಮ್ಮನ್ನ ಕೈ ಬಿಡದ ದೇವರೇ, ನಿನಗೆ ಸ್ತೋತ್ರಗಳಯ್ಯ, ಸ್ತೋತ್ರಗಳು ಸ್ತೋತ್ರಗಳು ಸ್ವಾಮಿ. ಸಾಯಂಕಾಲದ ವೇಳೆಯಲ್ಲಿ ಸ್ವಾಮಿ ನಮ್ಮ ಸಂಗಡ, ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಜೊತೆಗೆ ನೀನು ಇದ್ದಿದ್ದಕ್ಕಾಗಿ ಸ್ತೋತ್ರ. ಕರ್ತನ ಎಲ್ಲ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇವರನ್ನು ಆಶೀರ್ವಾದ ಮಾಡು. ಇವರ ಸಂಗಡ ಜೊತೆಗೆ ನೀನಿದ್ದು ಎಲ್ಲಾ ಕಾರ್ಯಗಳ ವಿಷಯದಲ್ಲಿ ಜಯವನ್ನು ಕೊಟ್ಟು ಸ್ವಾಮಿ, ಯಾವುದು ಇವರನ್ನು ಸೋಲುವಂತೆ ಮಾಡ್ತಾ ಇದೆಯೋ ನೀನು ಹೇಳಿದ್ದೀಯಪ್ಪ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಅದು ಕರ್ತನೆ ಸ್ವಾಮಿ. ನಮಗೆ ನಂಬಿಕೆ ಇರುವುದಾದರೆ ನಮ್ಮ ನಂಬಿಕೆಯೇ ಲೋಕವನ್ನು ಜಯಿಸುತ್ತದೆ ಎಂಬುದಾಗಿ 5ನೇ ಅಧ್ಯಾಯ 1ನೇ ಯೋಹಾನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಅಂತಹ ನಂಬಿಕೆ ನಮಗೆ ಅನುಗ್ರಹ ಮಾಡು. ಬಂದಿರುವಂತವ್ರು ಎಲ್ಲರನ್ನ, ಅವರ ಕುಟುಂಬದಲ್ಲಿ ದುಃಖಕ್ಕೆ ಕಾರಣವಾಗಿರ್ತಕ್ಕಂಥ ಪರಿಸ್ಥಿತಿಗಳೆಲ್ಲ ತೆಗೆದು ಹಾಕಿ ಸಂತೋಷ, ಸಮಾಧಾನ, ನೆಮ್ಮದಿ, ಸೌಖ್ಯತೆ, ಐಕ್ಯತೆ, ಪರಿಪೂರ್ಣವಾದಂತ ಆನಂದ ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿ ಇರುವಂತೆ ನೀನು ಸಹಾಯ ಒದಗಿಸಿಕೊಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಬೇಡಿದೆಲ್ಲವನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಈ ಸಭೆಯ ಸಂಗಡಲು, ಸರ್ವ ಸಭೆಗಳ ಸಂಗಡಲು, ಸಾರ್ವತ್ರಿಕ ಸಭೆಯ ಸಂಗಡಲು ಸದಾ ಕಲ್ನೆಲೆಯಾಗಿರಲಿ ಸ್ವಾಮಿ, ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, 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 ಆಮೆನ್.